ಸೊ ಹಾಯ್ ಎಲ್ಲ ವಾಟ್ ಫ್ಯಾಮ್ ಎಲ್ರಿಗೂ ನಮಸ್ಕಾರ. ನಾವೊಂದು ಸಕ್ಕದಾಗಿದ್ದೀವಿ, ನೀವು ಹಾಗಿದ್ದೀರಾ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೈಸ್. ಇವತ್ತಿನ ಬ್ಲಾಗಲ್ಲಿ ಏನು ಅಂತ ಅಂದರೆ ನಾನು ಡ್ಯಾನ್ಸರ್ ಪ್ರಜೋ ಐಡಿನ ಯಾಕೆ ಚೇಂಜ್ ಮಾಡಿದೆ ಅಂತ ಮಾಯ್ ಮಾಡು ಗೈಸ್. ನಾನು ಡ್ಯಾನ್ಸರ್ ಪ್ರಜೋ ಐಡಿನ ಯಾಕೆ ಚೇಂಜ್ ಮಾಡಿದೆ ಅಂತ ಫಸ್ಟ್ ಇದು ಇವತ್ತಿನ ಕಂಟೆಂಟ್ ಬ್ಲಾಗೆ. ಅದು ನಂದು ಡ್ಯಾನ್ಸರ್ ಪ್ರಜೋ ಅಂತ ಯಾಕೆ ಚೇಂಜ್ ಆಯಿತು ಏನು ಎಲ್ಲ ತುಂಬ ದಿನದಿಂದ ನನ್ನ ಫ್ರೆಂಡ್ಸ್ಗಳು ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಕೇಳಿದ್ರು, ಡೈರೆಕ್ಟಾಗಿ ಕೇಳ್ತಿದ್ರು ಡ್ಯಾನ್ಸರ್ ಪ್ರಜೋನೇ ಚೆನ್ನಾಗಿತ್ತು ಅಲ್ಲ ಪಾಪಮ್ಮನ ಕೂಡ ಅದನ್ನ ಹೇಳಿ. ಪಾಪ ನಿಮ್ಮ ಪ್ರಕಾರ ಏನಿತ್ತು? ನಿಮ್ಮ ಪ್ರಕಾರ ಯಾಕೆ ಚೇಂಜ್ ಮಾಡಿದೆ ಅಂತ ಇಲ್ಲಿ ಕಡೆ ಫೇಸ್ ಮಾತಾಡ್ಸು ಆಡಿಯನ್ಸ್ಗೆ. ಕಣ್ಣು ಕಣ್ಣಿಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳೋದು. ಈಗ ಮಾತಾಡು. ಹಾಂ, ಯಾಕೆ ಡ್ಯಾನ್ಸರ್ ಪ್ರಜೋ ಯಾಕೆ ಚೇಂಜ್ ಮಾಡುತ್ತೆ ನಿಮ್ಮ ಪ್ರಕಾರ? ಯಾಕೆ ಅನ್ನಿಸ್ತು ಚೇಂಜ್ ಮಾಡಿತ್ತು? ಏನು ಪ್ರಾಬ್ಲಮ್ ಆಯಿತಾ, ಏನು ಅನ್ನಿಸ್ತು, ಏನು ಎಲ್ಲ? ದಪ್ಪ ಆಗಿದೆಯಲ್ಲ ಅದಕ್ಕೆ. ಗೈಸ್ ಎಲ್ಲ ಕಡೆ ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾ ಇದ್ರು, ಏನಕ್ಕೆ ನೀನು ಡ್ಯಾನ್ಸರ್ ಪ್ರಜೋ ಚೇಂಜ್ ಮಾಡಿದೆ, ಏನಕ್ಕೆ ತುಂಬ ವರ್ಷದಿಂದ ಅದನ್ನೇ ಐಡಿ ಮಾಡ್ಕೊಂಡು ಬೆಳೆದಿದೆ ಅಲ್ವಾ ಅಂತ. ಸೊ ಗೈಸ್, ನಾನು ನಿಮಗೆ ಈ ವ್ಲಾಗಲ್ಲಿ ಏನು ಹೇಳಬೇಕು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸರ್ ಆಗಿತ್ತು ಸ್ಟಾರ್ಟಿಂಗು. ಅಂದರೆ ಇವಾಗಲೂ ಕೂಡ ಅದೇನೇ, ಬಟ್ ನನ್ನ ಪ್ರೊಫೆಷನ್ ನನ್ನನ್ನು ಬೆಳೆಸಿತ್ತು, ನನ್ನ ತಿಂದು ನನಗೆ ಜೀವನ ಮಾಡೋಕ್ಕೆ ಮಾಡಿಕೊಟ್ಟಿತ್ತು ನನ್ನ ಡ್ಯಾನ್ಸ್ ಫೀಲ್ಡು. ಸೊ ಡ್ಯಾನ್ಸ್ ಫೀಲ್ಡ್ನ ಯಾವತ್ತೂ ಮರೆಯೋಕ್ಕಾಗಲ್ಲ, ನನ್ನ ಜೀವನನೇ ಅದಕ್ಕೊಂದು ಹ್ಯಾಟ್ಸ್ ಆಫ್, ಅದ್ರ ಬೇರೆ ಪ್ರಶ್ನೆ. ಬಟ್ ನಾನೇನು ಮಾಡ್ತಿದ್ದೀನಿ ಅಂತ ಅಂದರೆ, ಈಗ ಒಂದು ಜಾಗದಲ್ಲಿ ನಾವು ಯಾವುದ್ರಲ್ಲಿ ನಾವು ಗುರ್ತಿಸ್ಕೊತಿದ್ದೀವಿ ಗೈಸ್, ಅದನ್ನು ನಿಮಗಳು ಕೊಡಬೇಕು. ಸೊ ನಾನು ಮುಂಚೆ ಡ್ಯಾನ್ಸ್ ವಿಡಿಯೋ ಮಾಡ್ತಿದ್ದೆ, ಮಕ್ಕಳಿಗೆ ಡ್ಯಾನ್ಸ್ ವಿಡಿಯೋ ಮಾಡ್ತಿದ್ದೆ, ನಾನು ಡ್ಯಾನ್ಸ್ ವಿಡಿಯೋ ಮಾಡ್ತಾಯಿದ್ದೆ. ಸೊ ಅದಕ್ಕಾಗಿ ಡ್ಯಾನ್ಸರ್ ಪ್ರಜೋ ಅಂತ ಮಡಗಿದ್ದೆ. ಸೊ ಇವಾಗ ನನ್ನೊಂದು ಫ್ಯಾಮಿಲಿ ಲಾಗು, ಕಾಮಿಡಿ ಲಾಗು, ರೀಲ್ಸ್ ಕಂಟೆಂಟು, ಪ್ರಮೋಷನ್ಸು ಈ ಥರ ಬರ್ತಾಯಿತ್ತು. ಸೊ ನನ್ನ ಆಡಿಯನ್ಸ್ ಹೇಗೆ ಡೈವರ್ಟ್ ಆಗ್ತಾಯಿತ್ತು ಅಂತ ಅಂದರೆ, ಅಲ್ಲ ಬಾಬಮ್ಮ, ನಾವು ಡ್ಯಾನ್ಸರ್ ಪ್ರಜೋ ಅಂತ ಫಾಲೋ ಮಾಡಿದ್ದೀವಿ, ನೋಡಿದ್ರೆ ಡ್ಯಾನ್ಸ್ ಒಂದು ವೀಡಿಯೋನೂ ಬರ್ತಾ ಇಲ್ಲ, ಸೊ ಬರೀ ಕಂಟೆಂಟ್ ಮಾಡ್ತಿದ್ದಾನೆ, ಸೊ ಪ್ರಮೋಷನ್ ಮಾಡ್ತಾಯಿದ್ದಾನೆ, ಸೊ ರೀಲ್ಸ್ ಮೇಕಿಂಗ್ ಏನನ್ನ ಮಾಡ್ತಾ ಇದ್ದಾನೆ. ಸೊ ಆ ಆಡಿಯನ್ಸ್ಗೆ ಡೈವರ್ಟ್ ಆಗಬಾರ್ದು, ಡಿಸಪಾಯಿಂಟ್ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಫಸ್ಟ್ ಪಾಯಿಂಟ್ ಬಂದು ನಾನು ಡ್ಯಾನ್ಸರ್ ಪ್ರಜೋ ಅನ್ನೋದನ್ನ ಚೇಂಜ್ ಮಾಡಿದೆ. ಓಕೆನಾ ಗೈಸ್? ಅದೊಂದು. ಮತ್ತು ಇನ್ನೊಂದೇನು ಅಂತ ಅಂದರೆ, ನನ್ನ ಡ್ಯಾನ್ಸ್ ಫೀಲ್ಡಲ್ಲಿ ನಾನು ಬೆಳಿಬೇಕಾದ್ರೆ ನನ್ನ ತುಂಬ ಜನ ತುಳಿದ್ರು. ಪಾಪಮ್ಮ ನಿನ್ನ ಮ್ಯಾರೇಜ್ ಆದಮೇಲೆ ನೀನು ನೋಡಿದೆ ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಸೊ ನಾನು ಸ್ಕೂಲ್ ಡೇ ಮಾಡಬೇಕಾದ್ರೆ ನನ್ನನ್ನು ತುಳಿಯೋಕ್ಕೆ ತುಂಬ ಜನ ನೋಡಿದ್ರು. ಎಷ್ಟು ಜನ ಅಂದರೆ, ನನ್ನ ಜೊತೆ ಯಾರ್ಯಾರು ಚೆನ್ನಾಗಿದ್ರು, ನನ್ನ ಜೊತೆ ಯಾರ್ಯಾರು ಹೇಗಿದ್ರು ಎಲ್ಲರೂ ನನ್ನನ್ನು ತುಣಿಯೋಕ್ಕೆ ಅದು ಬಿಡಿ, ಎಷ್ಟೋ ಲಕ್ಷನೇ, ಒಂದು ಸ್ವಲ್ಪ ಲಕ್ಷನೇ ಲಾಸ್ ಆಯ್ತು ನನಗೆ. ಓಕೆನಾ ಇದರಲ್ಲಿ. ಸೊ ಅದಕ್ಕೆ ನಾನೇನು ಮಾಡಿದೆ, ಹಿಂಗೆ ಏನು ಮಾಡೋಕ್ಕೂ ಬಿಡುತ್ತೆ ಇಲ್ವಲ್ಲ, ಏನು ಮಾಡೋಕ್ಕೂ ಈಗ ಹೆಂಗೆ ಅಂದರೆ, ಏನಾರು ನಾನು ಆ ಡ್ಯಾನ್ಸ್ ಫೀಲ್ಡಲ್ಲಿ ಏನಾರು ಒಂದು ಅಚೀವ್ ಮಾಡಿಸ್ತೀನಿ, ಮಕ್ಳಿಗೆ ಏನಾರು ಶೋ ಮಾಡಿಸ್ತೀನಿ, ಇಲ್ಲ ಸಮಥಿಂಗ್. ಮತ್ತು ಇನ್ನೊಂದು ಇನ್ಸಿಡೆಂಟ್ ಏನು ಅಂತಂದರೆ, ಒಂದು ಡ್ಯಾನ್ಸ್ ಶೋ ಮಾಡಿದರು ಇದೇ ಲೋಕಲ್ಲಿ. ಏನಾಯಿತು ಅಂತಂದರೆ, ನಂದು ಮಕ್ಳಿಗೆ ಹೆಂಗೆ ಅಂತಂದರೆ, ನನಗೆ ಒನ್ ಡೇ ಬಿಫೋರ್ ಹೇಳಿರೋದು ನನಗೆ ಅದಾದಮೇಲೆ ಪ್ರೋಗ್ರಾಮ್ ಎಲ್ಲ ಆದಮೇಲೆ, ಅನೌನ್ಸ್ಮೆಂಟ್ ಎಲ್ಲ ಆಗಿ ವಿನ್ನರ್ ಆದಮೇಲೆ 2 days ಆದಮೇಲೆ ನನಗೆ ವಿಷಯ ಬಂದಿತ್ತು. ಸರ್ ಅವರಿಗೆ ಸುಮಾರು 15 ದಿನ ಮುಂಚೆನೇ ಅವರಿಗೆ ಮೆಸೇಜ್ ಮಾಡಿದ್ರಂತೆ, ಹಿಂಗೆ ಶೋ ಇದೆ, ಹಿಂಗೆ ನಿಮ್ಮ ಮಕ್ಳು ರೆಡಿ ಮಾಡ್ಕೊಳ್ಳಿ ಅಂತ. ಸೊ ನನಗೆ ಬಂದಿದ್ದ ಮೆಸೇಜ್ ಯಾವಾಗ ಅಂತಂದರೆ, ನಾಳೆ ಪ್ರೋಗ್ರಾಮ್, ನಾಳೆ ಶೋ ಅಂತ ಅಂದರೆ, ಇವತ್ತು ನನಗೆ ಕಾಲ್ ಬರುತ್ತೆ, ಹಿಂಗೆ ಒಂದು ಕಾಂಪಿಟೇಷನ್ ಇದೆ, ನಾವೇ ಲೋಕಲ್ ಇಟ್ ಮಾಡ್ತಿರೋದು, ಸೊ ನೀವು ಬನ್ನಿ, ಇನ್ವೈಟ್ ಮಾಡ್ತಿದ್ದೀವಿ, ನೀವು ಬಂದು ಕಂಪ್ಲೀಟ್ ಮಾಡಿ, ನಿಮ್ಮದು ನೇಮ್ ಇದೆ ಹೆಂಗೆ ಅಂತೆಲ್ಲ ಸಕ್ಕ ಬಿಡಕ್ಕೆ ಬಿಟ್ಬಿಡ್ತಾರೆ. ಸೊ ನಾನೇನು ಮಾಡಿಬಿಡ್ತೀನಿ, ಆಗ ಇನ್ನೂ ನಮ್ಮದು ವ್ಯಾಲಿಡ್ ಆಗಿರಲಿಲ್ಲ. ಸೊ ನಾನು ಅವಾಗ ಮಾಮೂಲಿ ಕ್ಲಾಸ್ ವೈಸ್ ಮಾಡ್ತಾಯಿದ್ದೆ. ಅವಾಗ ಏನಾಯಿತು ಅಂತಂದರೆ, ನಾನು ಹೋಗ್ತೀನಿ, ಇನ್ವೈಟ್ ಮಾಡ್ತಾರೆ, ನನ್ನ ಮಕ್ಳುಗಳಿಗೂ ನನಗೆ ಒನ್ ಡೇ ಹೇಳಿದ್ರು ಅಲ್ವಾ. ಸೊ ಒನ್ ಡೇಲೇ ನಾನು ಏನು ಮಾಡಿಬಿಡ್ತೀನಿ, ಮಕ್ಕಳು ಪಡ ಅಂತ ರೆಡಿ ಮಾಡಿಬಿಡ್ತೀನಿ. ನಂದು ತುಂಬ ಜಾಸ್ತಿ ಮಕ್ಳಿರ್ತಾರೆ. ಸೊ ಶೋ ಲೋಕಲ್ ಲೈಟ್ಸ್ ಅಲ್ವಾ ಶೋ, ಇಲ್ಲಿಂದ ಮಕ್ಳು ತುಂಬ ಬರ್ತಾ ಇರ್ತಾರೆ. ಸೊ ಅವ್ರಿಗೊಂದು ಆಸೆ ಇರುತ್ತೆ, ನನ್ನ ಮಕ್ಳಿಗೆ ನಾನು ಶೋ ಮಾಡಿಸ್ಬೇಕು ಅಂತ ಆಸೆ ಇರುತ್ತಲ್ಲ ಪಾಪಮ್ಮ. ಸೊ ಅವ್ರಿಗೂ ಸಖತ್ ಆಸೆ ಇರುತ್ತೆ. ಸೊ ನಾನೇನು ಮಾಡಿಬಿಟ್ಟೆ, ಎಲ್ಲ ಮಕ್ಳನ್ನ ಹಾಕೊಂಡು ದೊಡ್ಡದಾಗಿ ಎಷ್ಟು ಅಂದರೆ ಶೋ ಲೆವೆಲ್ ರೆಡಿ ಮಾಡಿಬಿಟ್ಟೆ. ಆಮೇಲೆ ಅಲ್ಲೇನಾಯಿತು, ನಾನು ಕೇಳಿದೆ, ಬ್ರೋ ಸ್ಟೇಜ್ ಏನು ಮೆಜರ್ಮೆಂಟ್ ಇದೆ, ನಾನು ಕೊರಿಯೋಗ್ರಫಿ ಮಾಡ್ಕೋಬೇಕು ಅಂದರೆ, ಬ್ರೋ ನಾಳೆ ಇರೋದ್ರಿಂದ ನಾವು ಇನ್ನೂ ಸ್ಟೇಜ್ ಆರ್ಡರ್ ಮಾಡಿಲ್ಲ ಅಂತ ಅಂದರು. ಫಸ್ಟು ಪಾಯಿಂಟು, ನಾಳೆ ಪ್ರೋಗ್ರಾಮ್ ಇದೆ ಬ್ರೋ, ನಾವಿನ್ನೂ ಆರ್ಡರ್ ಇನ್ನೂ ಮಾಡಿಲ್ಲ, ನಾಳೆನೇ ನಮ್ಮ ಟೀಮ್ ಅವ್ರು ಹಾಕ್ತಾರೆ, ನನಗೆ ಗೊತ್ತಿಲ್ಲ, ಒಂದು ಹಾಫ್ ಆನ್ ಅವರ್ ಕಾಲ್ ಮಾಡ್ತಿದ್ರು, ಮತ್ತು ನನಗೆ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲಿಲ್ಲ. ಸೊ ನಾನು ಏನಪ್ಪ, ಏನೇನು ಪ್ರೋಗ್ರಾಮ್, ಹೇಗೆ ಥೀಮು, ಕಪಲ್ ಏನು ನನಗೇನು ಅದೆಲ್ಲ ಅದನ್ನು ಕೇಳೋಕ್ಕೂ ಕಾಲ್ ಮಾಡೋದಕ್ಕೂ ಕಾಲ್ ಪಿಕ್ ಮಾಡಲಿಲ್ಲ. ಅಲ್ಲಿ ಹೋದ್ಮೇಲೆ ನಾವೇನೇನು ಕೊರಿಯೋಗ್ರಫಿ ಮಾಡಿದ್ನ ಅದನ್ನೇ ಮಾಡಿಸ್ದೆ. ಸೊ ಅಲ್ಲಿ ಏನು ಬಂದಿತ್ತು ಮಾರ್ಕ್ಸು ಅಂತಂದರೆ, ಕೊರಿಯೋಗ್ರಫಿ ಇಸ್ ದ ಬೆಸ್ಟ್. ಬಟ್ ಹೆಂಗೆ ಅಂತಂದರೆ, ಸ್ಟೇಜ್ ಸಣ್ಣ ಅಂದರೆ 5 ಜನ ನಿಕ್ಕಮ್ಮ ಸ್ಟೇಜಲ್ಲಿ, ನಾನು 30 ಜನ ಮಕ್ಳನ್ನ ಹಾಕೊಂಡು ಫುಲ್ ಅದ್ದೂರಿಯಾಗಿ ಹೊಡೆದಿದ್ದೀನಿ. ಫಸ್ಟು ನಾನು ಇದು ಹೇಳ್ತೀನಿ ಕೇಳಿಸ್ಕೊಳ್ಳಿ, 30 ಜನ ಮಕ್ಳು ಹಾಕೊಂಡು ಫುಲ್ ಸ್ಟೇಜ್ ಲೆವೆಲ್ ಸಕ್ಕದೇ ಹೊಡೆದಾಕ್ಬಿಟ್ಟಿದ್ದೀನಿ. ಅಲ್ಲಿ ಮಕ್ಕಳು ನಿಂತ್ಕೊಳ್ಳೋಕ್ಕೆ ಜಾಗ ಸಾಲ್ತಾ ಇಲ್ಲ. ಕ್ಲಾಸಲ್ಲಿ ನನಗೆ 50 ಜನ ನಿಂತ್ಕೊಳ್ಳೋ ಜಾಗ ಇತ್ತು, ನಾನು ಬೇರೆ ಕಡೆ ಫಸ್ಟ್ ಕ್ಲಾಸ್ ಇತ್ತು, ಇದರಷ್ಟೇ ಇತ್ತು. ನಾನು ಏನು ಮಾಡಿದೆ, ನಾನು ಎಷ್ಟು ದೊಡ್ಡದಿರುತ್ತಲ್ವ, ಫುಲ್ ದೊಡ್ಡದಾಗಿ ಇವೆಂಟ್ ಮಾಡ್ತಾಯಿದ್ದಾರೆ, ಏನೋ ಇರುತ್ತೆ ಅಂತ ಅವ್ರೇನು ಮಾಡಿಬಿಟ್ರು,
ದೊಡ್ಡದಾಗಿ ಇವೆಂಟ್ ಮಾಡಿಬಿಟ್ರು ಅಂತ ನಾನು ಏನು ಮಾಡಿಬಿಟ್ಟೆ ಪಡ ಅಂತ ಕೊರಿಯೋಗ್ರಫಿ ಮಾಡಿದೆ. ಮಕ್ಕಳು ಫುಲ್ ಫೇರ್ ಮಾಡೋಕ್ಬಿಟ್ಟಿದ್ದೆ. ಕೊರಿಯೋಗ್ರಫಿ ಸ್ವಲ್ಪ ಆಗಿತ್ತು, ಏನೋ ಪ್ಯಾಚಪ್ ಮಾಡಿ ಫುಲ್ ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡಿದೆ. ಸೊ ಅದೆಲ್ಲ ಆದಮೇಲೆ ನನಗೆ ವಿಷಯ ಬಂದಿದ್ದು ಏನು ಅಂತ ಅಂದರೆ, ಸ್ಟೇಜ್ ಇಷ್ಟು ನನ್ನ ಡೇ ಪ್ರೋಗ್ರಾಮ್ ಇವತ್ತು ಅಂದರೆ ಅವ್ರು ಹಾಕ್ಸಿತ್ತೆ 3 ಗಂಟೆಯಲ್ಲಿ, 6 ಗಂಟೆಗೆ ಪ್ರೋಗ್ರಾಮ್ ಕಾಂಪಿಟೇಷನ್, 7 ಗಂಟೆ 6 ಗಂಟೆಗೆ ನಾನು ಹೋಗಿ 3 ಗಂಟೆ ನನಗೆ ಅದು ಫೋಟೋ ಬಂತು. ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಸೊ ನಾನು 3 ಗಂಟೆಲಿ ಹಿಂಗೆ ಫೋಟೋ ಬಂತು, ಮಾಸ್ಟರ್ ಇಷ್ಟೇ ಸ್ಟೇಜ್ ಇರೋದು ಅಂತ. ಸೊ ಅವಾಗ ನನಗೆ ಏನು ಅನ್ನಿಸ್ತು ಅಂತಂದರೆ, ನನಗೆ ಡ್ರಾಪ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಮಕ್ಕಳು ಎಲ್ಲಿ ಶೇಪೌಟ್ ಹಾಕ್ಬಿಡ್ತಾರೋ ನಮ್ಮ ನೇಮ್ ಎಲ್ಲ ಆಗುತ್ತೆ. ಮಕ್ಳು ಏನು ಗೊತ್ತಾ, ಮಾಸ್ಟರ್ ನೀವು ಏನು ಕೊಟ್ಟರು ಅದು ಮಾಡ್ತೀನಿ ಅಂತ. ಮಕ್ಕಳೇ ಸಕ್ಕದಾಗಿ ಮಾಡೋದು. ಆದಮೇಲೆ ನನಗೆ ಕಪಲ್ ಹೇಳಿಲ್ಲ, ಕಪಲ್ ನನ್ನ ಮಕ್ಳಿಗೆ ಏನು ರೀಲ್ ಶೂಟ್ ಮಾಡ್ಕೊಂಡಿದ್ದೆ ಅದೇ ಸಾಂಗ್ ರಿಮಿಕ್ಸ್ ಪಟ್ ಅಂತ ಇರ್ತೀನಿ, ಸ್ಪಾಟಲ್ಲಿ ರೆಡಿ ಮಾಡ್ಕೊಂಡು ರೀಲ್ ಕಪಲ್ಸ್ ಮಾಡಿದೆ, ಸೋಲೋ ರೆಡಿ ಮಾಡಿದೆ, ಎಲ್ಲೆಲ್ಲ ಮಾಡಿದೆ. ಬಟ್ ಫೈನಾಗಿ ಬಂತು. ಬಟ್ ನಾನು ಅವತ್ತು ಅಲ್ಲಿ ಇದು ಮಾಡಿದ್ರು, ಅದೊಂದು ನನಗೆ ಈವೆಂಟಲ್ಲಿ ಸಖತ್ ಅಲ್ಲಿ ಬೇಕು ಅಂತ ನನ್ನ ಒಂಥರ ಮಂಗೆ ಥರ ಮಾಡಿಬಿಟ್ರು. ಅದಾಯಿತು. ಮತ್ತು ಆ್ಯನಿವಲ್ ಡೇಗಳು ಬಂದವು. ಆ್ಯನಿವಲ್ ಡೇಗಳಲ್ಲಿ ತುಂಬ ಮೋಸ ಮಾಡಿದ್ರು. ಎಲ್ಲಿ ಇವ್ನು ಮಾಡ್ತಾನೆ, ಇವ್ನು ಬೆಳೆದ್ಬಿಡ್ತಾನೆ, ಮತ್ತೊಂದು ಮಾಡ್ಬಿಡ್ತಾನೆ ಅಂತ. ಆ್ಯನಿವಲ್ ಡೇ ಟೈಮಲ್ಲಿ ನನಗೆ ಏನೇ ಮಾಡೋಕ್ಕೋದ್ರು ನನಗೆ ಬಿಡಲಿಲ್ಲ. ಸೊ ಅದೊಂದಾಯಿತು. ಅದಾದಮೇಲೆ ಮತ್ತು ನೆಕ್ಸ್ಟು ಇನ್ನು ಈಗ ನನ್ನ ಬಗ್ಗೆ ಇನ್ನೊಬ್ರ ಹತ್ರ ಸ್ಪ್ರೆಡ್ ಮಾಡೋದು, ಅವನು ಆ ಇವೆಂಟಲ್ಲಿ ಹಂಗೆ ಮಾಡ್ಕೊಂಡ ಹಿಂಗೆ ಮಾಡ್ಕೊಂಡ ಅಂತ. ಬಟ್ ಅದು ಅಲ್ಲಿಗೆ ಹೋಗಿ ಸ್ಪಾಟ್ಗೆ ಕೇಳಿದಾಗ ಇವರು ಕೊರಿಯೋಗ್ರಫಿ ಇಸ್ ಬೆಸ್ಟ್. ಇವತ್ತು ಕೂಡ ಹೇಳ್ತೀನಿ, ನಾನು ಯಾರು ಕೇಳಿಸಿಬೇಕಾದ್ರೆ ಇದು ಮಾಡಿ ನಾನು ಎಲ್ಲೂ ಕೊರಿಯೋಗ್ರಫಿ ಈವೆಂಟು ಸ್ವಲ್ಪ ಮಾಡಿದೆ. ಯಾಕಂತಂದ್ರೆ ಈವೆಂಟಲ್ಲಿ ಯಾರು ನಮ್ಮದೇ ದೂರದ ನಂಬಿ ಮೋಸ ಹೋಗ್ಬಿಟ್ಟೆ. ಅದೇ ಹೇಳಿತ್ತು, ಹಂಗೆ ಬೇಕು ಅಂತ ಮಾಡಿದ್ರು, ಏನು ಮಾಡಿದ್ರು ಗೊತ್ತಿಲ್ಲ. ಅಡ್ವಾನ್ಸ್ ಇಸ್ಕೊಂಡು ಇವೆಂಟ್ ಮಾಡ್ದಲ್ಲೇ ಹೋದ್ರು, ನಾನು ಸ್ವಲ್ಪ ಲಾಸ್ ಆಯಿತು, ಎಲ್ಲ ಆಯಿತು. ಸೊ ನಾನು ಅವತ್ತು ಡಿಸೈಡ್ ಮಾಡಿತ್ತು, ನನ್ನ ಆಡಿಯನ್ಸ್ಗೆ ಫಸ್ಟ್ ಪಾಯಿಂಟು ನಾನು ಡೈವರ್ಟ್ ಮಾಡಬಾರ್ದು, ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು. ಮತ್ತು ಇನ್ನೊಂದು ಡ್ಯಾನ್ಸರ್ ಪ್ರಜು ಅಂತವ್ರೆ ಅಂದರೆ ನನಗೆ ತುಳಿತವ್ರೆ. ಸೊ ಕೆಟ್ಕೊಂಡಿರೋ ದೂರ ಇದ್ಬಿಡೋಣ ಅಂತ ನಾನು ಫಸ್ಟ್ ಡ್ಯಾನ್ಸರ್ ಪ್ರಜು ಅನ್ನೋದೇ ನಾನು ಡಿಲೀಟ್ ಮಾಡಾಕ್ಬಿಟ್ಟೆ. ಅದಕ್ಕೆ ನಾನು ರೈಸಿಂಗ್ ಸ್ಟಾರ್ ಪ್ರಜು ಅಂತ ನಾನು ತುಂಬ ಆಸೆ ಇತ್ತು, ರೈಸಿಂಗ್ ಸ್ಟಾರ್ ಪ್ರಜು ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ರೈಸಿಂಗ್ ಸ್ಟಾರ್ ಪ್ರಜು ಅಂತ ಫ್ಯಾಮ್ ಅಂತ ಮಾಡಿ, ಯೂಟ್ಯೂಬಲ್ಲಿ ಪ್ರಜು ಫ್ಯಾಮ್ ಅಂತ ಮಾಡಿ. ಯಾಕಂದರೆ ನನಗೆ ಈಗ ಫ್ಯಾಮ್ ಇವರೊಬ್ಬರು ಇದ್ದಾರೆ, ಪಾಪಮ್ಮ, ನನಗೆ ನೀವೇ ಫ್ಯಾಮ್. ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಪ್ರಜು ಫ್ಯಾಮ್ ಅಂತ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ರೈಸಿಂಗ್ ಸ್ಟಾರ್ ಪ್ರಜು ಅಂತ ಫುಲ್ ಎಲ್ಲನೂ ಮಾಡಿ ಇವಾಗ ಒಂದು ಒಳ್ಳೆ ವ್ಯವಸ್ಥೆ ಸಿಗ್ತಿದೆ. ಸೊ ಎಲ್ಲ ಕೇಳ್ತಾಯಿದ್ರು, ಏನಕ್ಕೆ ನೀನು ಡ್ಯಾನ್ಸರ್ ಪ್ರಜು ಚೇಂಜ್ ಮಾಡಿದೆ, ಏನಕ್ಕೆ ಚೇಂಜ್ ಮಾಡಿದೆ, ಏನಾಯಿತು ಪ್ರಾಬ್ಲಮ್ ಅಂತ ಕೇಳ್ತಿರೋದಕ್ಕೆ ನಾನು ಡ್ಯಾನ್ಸರ್ ಪ್ರಜು ಚೇಂಜ್ ಮಾಡಿದ್ದೆ ಇದೇ ರೀಸನ್ನು. ನಾನು ಯಾರು ಕೇಳ್ತಿದ್ರಿ ಅವ್ರಿಗೆ ಎಲ್ಲರಿಗೂ ಇದೇ ವಿಡಿಯೋ ವ್ಲಾಗ್ ಶೇರ್ ಮಾಡಿಬಿಡ್ತೀನಿ. ಯಾಕೆ ಚೇಂಜ್ ಮಾಡಿದೆ ಅಂತ ಕೇಳಿದ್ರೆ ಹೇಳ್ತೀನಿ, ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ ಫುಲ್ ಡೀಟೇಲ್ಸ್ ಅಂತ. ಯಾಕಂದರೆ ಫುಲ್ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಗೈಸ್. ಏನಂತಂದರೆ ಒಬ್ಬೊಬ್ರು ಚೀಪಾಗಿ ನೋಡ್ತಾರೆ, ಬಟ್ ನನ್ನ ಫ್ಯಾಮ್ಗಳು ಯಾರು ಹಂಗಲ್ಲ ಅಂತ ನಾನು ಓಪನ್ ಅಪ್ಪಾಗಿ ಹೇಳ್ಕೊತಿದ್ದೀನಿ. ಹೋಪ್ ನಾನು ರೈಸಿಂಗ್ ಸ್ಟಾರ್ ಪ್ರಜು ಅನ್ನೋದು ನಿಮ್ಗೆ ಇಷ್ಟ ಆಗಿದೆ. ಸೊ ಅದನ್ನು ಬೆಳೆಸಿರಂತ ತುಂಬ ನಂಬಿ ನಾನು ಚೇಂಜ್ ಮಾಡಿ ನಿಮ್ಮನ್ನು ಟ್ರಸ್ಟ್ ಮಾಡಿ ನಾನು ಫಾರ್ಮ್ ಮಾಡಿ ತುಂಬ ಅದು ನಿಮ್ಮ ಅಡ್ಗಾದ್ಮೇಲೆ ಒಂದು ವಿಡಿಯೋಗಳೆಲ್ಲ ಒಳ್ಳೊಳ್ಳೆ ಮಿಲಿಯನ್ಸ್ ಎಲ್ಲ ಓಡ್ತಿದೆ. ಅದೆಲ್ಲ ಹಿಟ್ಟಾಯಿತು. ಅದಾದಮೇಲೆ ಮತ್ತಿನ್ನೆಲ್ಲ ಚೆನ್ನಾಗಿ ಕ್ಲಿಕ್ ಆಗ್ತಿತ್ತು, ಎಲ್ಲ ಒಳ್ಳೊಳ್ಳೆ ನಮ್ಮ ಬಗ್ಗೆ ಒಳ್ಳೊಳ್ಳೆ ಪಾಸಿಟಿವ್ ಆಗಿ ವೀಡಿಯೋ ಮಾಡ್ತಿದ್ದಾರೆ, ಎಲ್ಲ ಒಂಥರ ಖುಷಿ ಆಗ್ತಿದೆ ಗೈಸ್. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿರುತ್ತೆ ನಾನು ಡ್ಯಾನ್ಸರ್ ಪ್ರಜು ಅಂತ ಯಾಕೆ ಚೇಂಜ್ ಮಾಡಿದೆ, ರೈಸಿಂಗ್ ಸ್ಟಾರ್ ಪ್ರಜು ಅಂತ ಯಾಕಂತೆ. ಸೊ ನಾನು ಹೇಳ್ಕೊಳ್ಳೋದು, ನಾನು ಯೂಟ್ಯೂಬಲ್ಲಿ ಪ್ರಜು ಫ್ಯಾಮ್ ಅಂತ, ನಾನು ಪ್ರಜು ರೈಸಿಂಗ್ ಸ್ಟಾರ್ ಪ್ರಜು ಅಂತ ನಾನು ಫುಲ್ ಫೇಮಸ್ ಆಗಬೇಕು. ಅದರಲ್ಲಿ ನಾನು ತುಂಬ ಒಳ್ಳೆ ಕಂಟೆಂಟ್ ಕೊಡಬೇಕು, ಒಂದು ಒಳ್ಳೆ ರೀಚ್ ಸಿಗಬೇಕು, ನಾವು ಖುಷಿಯಾಗಿರಬೇಕು, ನಿಮ್ಮನ್ನು ಖುಷಿಯಾಗಿರಬೇಕಲ್ಲ ಪಾಪಮ್ಮ. ಇಲ್ಲಿ ಮಾತಾಡು, ನಿಮ್ಮ ಪ್ರಕಾರ ಏನು ರೈಸಿಂಗ್ ಸ್ಟಾರ್ ಪ್ರಜು ಅಂತ ಓಕೆ ಅನ್ನಿಸ್ತಾ? ಆ ಕಾಮಿಡಿ ಬಿಟ್ಟು ಸೀರಿಯಸ್ ಆಗಿ ಹೇಳೀಗ ಏನು ಅನಿಸ್ತು? ಸಡನ್ನಾಗಿ ಚೇಂಜ್ ಮಾಡೋದಲ್ಲ ನಿನಗೆ ಪ್ಲ್ಯಾನ್ ಮಾಡಿದ್ದಲ್ಲ, ನಿನಗೆ ಏನು ಅನ್ನಿಸ್ತು ಪಟ್ಟಂತ? ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ, ಹಾಂ, ಅದಕ್ಕೆ ಅದು ಹೆಸರು ಚೇಂಜ್ ಮಾಡಿದ್ಯಾ ಅನ್ಕೊಂಡೆ ಕೈಸ. ಬಟ್ ಇದಕ್ಕೆಂತಂದರೆ ಅವಳಿಗೆ ಶೇರ್ ಮಾಡ್ಕೊಂಡ್ರೆ ಸೊ ಅದಕ್ಕೋಸ್ಕರನೇ ಅವಳು ಹೇಳ್ಕೊಂಡ್ರೆ ಇಲ್ಲ ಎಡ್ ಮಾಡ್ಕೊತಾಳೆ ಅಂತ. ಸೊ ಅದಾದಮೇಲೆ ಮೊನ್ನೆ ಒಂದು ವ್ಲಾಗ್ ಮಾಡಿದ್ನಲ್ಲ, ಹಿಂಗೆ ಡಿಸಪಾಯಿಂಟ್ ಯಾರು ಇಲ್ಲ ಅಂತ. ಆ ವ್ಲಾಗ್ ನೋಡ್ಬಿಟ್ಟು ನಾನು ತುಂಬ ಬೈದಿದ್ದಾಳೆ, ನಿನಗೆ ಅಂತ ನಾನು ಇದ್ದೀನಲ್ವ, ನನಗೆಲ್ಲನೂ ಶೇರ್ ಮಾಡ್ಕೊಂತ. ಸೊ ಅದಕ್ಕೆ ಈಗ ಅವಳ ಮುಂದೆನೇ ವ್ಲಾಗ್ ಮುಂದೆ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಂದು ಶೇರ್ ಮಾಡಿಲ್ಲಮ್ಮ, ಪ್ರತಿಯೊಂದು ಶೇರ್ ಮಾಡ್ತಿದ್ದೀನಿ ಗೈಸ್. ಐ ಹೋಪ್ ವ್ಲಾಗ್ ಇಷ್ಟ ಆಗಿರುತ್ತೆ, ಮತ್ತು ರೈಸಿಂಗ್ ಸ್ಟಾರ್ ಪ್ರಜು ಐಡಿಯೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೋಚನೆ ಮಾಡಿ ಮಾತಾಡೋರು ಗೈಸ್ ಇವರೆಲ್ಲ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್.